ಇನ್ನು ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ಸಂಬಂಧಪಟ್ಟಂತೆ ನಿಗೂಢಗಳು ಹೊರ ಬರ್ತಾನೆ ಇದೆ. ಯಾಕಂದ್ರೆ ಇದು ನಿಗೂಢವಾಗಿ ಸಾವಾಗಿರೋದ್ರಿಂದ ಇದರ ಹಿಂದೆ ಏನಾಯ್ತು, ಯಾವ ರೀಸನ್ಗೆ ಆತ್ಮಹತ್ಯೆನ ಮಾಡ್ಕೊಳ್ಳಲಾಯ್ತು ಸಿಜೆ ರಾಯ್ ಅನ್ನೋದನ್ನ ಅತ್ಯಂತವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. SIT ಇಂದ ಇಂದು ಪತ್ನಿ ಹಾಗೂ ಮಗನ ವಿಚಾರಣೆ ಕೂಡ ನಡೀತಾ ಇದೆ. ಯಾಕಂದ್ರೆ ಖ್ಯಾತ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ, ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. SIT ಇಂದ ಇಂದು ಪತ್ನಿ ಹಾಗೂ ಮಗನ ವಿಚಾರಣೆ ನಡೀತಾ ಇದೆ. ವಿದೇಶದಲ್ಲೂ ಹೂಡಿಕೆ ಮಾಡಿದ್ರ ಬಗ್ಗೆ ವಿಚಾರಣೆ ಸಿಗ್ತಾ ಇದೆ, ವಿಚಾರಣೆ ನಡೆಸಲಾಗ್ತಾ ಇದೆ. ಅದರ ಬಗ್ಗೆ ಜನವರಿ 27ರಂದು ರಾಯ್ ದುಬೈನಲ್ಲಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಇನ್ನು ಆತ್ಮಹತ್ಯೆಗೂ ಮುನ್ನ ಪತ್ನಿಗೆ ಕರೆ ಮಾಡಿದ್ರ ರಾಯ್ ಅವರು ಒಂದಷ್ಟು ಪ್ರಶ್ನೆಗಳನ್ನ ಮಗ ಮತ್ತೆ ತನ್ನ ಹೆಂಡತಿಗೆ ಕೇಳ್ತಾ ಇದ್ದಾರೆ. ವಿದೇಶದಲ್ಲೂ ಹೂಡಿಕೆ ಮಾಡಿದಂತಹ ಬಗ್ಗೆ ವಿಚಾರಣೆ ನಡೆಸಲಾಗ್ತಾ ಇದೆ. ಖ್ಯಾತ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗೂಢವಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಸಿಜೆ ರಾಯ್. ಈಗ SIT ಇಂದ ಅವರ ಪತ್ನಿ ಹಾಗೂ ಮಗನನ್ನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ವಿದೇಶದಲ್ಲೂ ಹೂಡಿಕೆ ಮಾಡಿದ್ದಾರಾ ಏನಾದ್ರೂ ಅನ್ನೋ ವಿಚಾರಣೆ ನಡೆಸ್ತಾ ಇದ್ದಾರೆ. SIT ಅವರು ಪತ್ನಿ ಮತ್ತೆ ಮಗನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಜನವರಿ 27ರಂದು ರಾಯ್ ಅವರು ದುಬೈನಲ್ಲಿದ್ದಾಗ ಏನಾಗಿತ್ತು ಅಂತ ಪತ್ನಿ ಮತ್ತೆ ಮಗನನ್ನ ಇಬ್ಬರನ್ನು ಪ್ರಶ್ನೆ ಮಾಡಿ ತಿಳ್ಕೊತಾ ಇದ್ದಾರೆ. ಆತ್ಮಹತ್ಯೆಗೂ ಮುನ್ನ ಪತ್ನಿಗೆ ಕರೆ ಏನಾದರೂ ಮಾಡಿದ್ರ ರಾಯ್ ಅವರು ಅಂತ SIT ಪ್ರಶ್ನೆಯನ್ನ ಹಾಕ್ತಾ ಇದೆ. ಜೊತೆಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿ ತನಿಖೆ ಮಾಡಬೇಕು, ಯಾವ ರೀತಿ ಯಾವ ಆಯಾಮದಲ್ಲಿ ತನಿಖೆ ಮಾಡಿದ್ರೆ ಗೊತ್ತಾಗಲಿದೆ ಅನ್ನೋದು SITಗೆ ವಿಚಾರ. ಸೊ ಹಾಗಾಗಿ ಆತ್ಮಹತ್ಯೆಗೂ ಮುನ್ನ ಪತ್ನಿಗೆ ಏನಾದ್ರು ಕರೆ ಮಾಡಿ ಮಾತನಾಡ್ತಾರ, ಏನಾದರೂ ಸುಳಿವು ಕೊಟ್ಟಿದ್ರಾ ಅನ್ನೋದನ್ನ ಕೇಳ್ತಾ ಇದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನು ಆತ್ಮಹತ್ಯೆಯನ್ನ ಮಾಡಿಕೊಂಡಂತಹ ಕಚೇರಿ ಒಳಗಿನ CCTVಯನ್ನ ತೆಗೆಯೋದಕ್ಕೆ ಇವಾಗ ಮುಂದಾಗ್ತಾ ಇದ್ದಾರೆ. FSL ನಿಂದ ಬರಬೇಕಿದ್ದಂತಹ ರಾಯ್ ಅವರ 2 ಮೊಬೈಲ್ಗಳ ಸೀಕ್ರೆಟ್ ಐಫೋನ್ಗೆ ಫೇಸ್ ಮತ್ತು ನಂಬರ್ ಪಾಸ್ವರ್ಡ್ ಇದೆ. ಹಾಗಾಗಿ ಪತ್ನಿ ಹಾಗೂ ಮಗನಿಗೆ ಏನಾದ್ರು ಪಾಸ್ವರ್ಡ್ ಬಗ್ಗೆ ಮಾಹಿತಿ ಇದೆಯಾ ಅನ್ನೋದನ್ನ ಕಲೆ ಹಾಕ್ತಾ ಇದ್ದ. ಹಿಂದಿನ ವಿಚಾರಣೆಯಲ್ಲಿ ಪಾಸ್ವರ್ಡ್ ಪಡೆಯುವಂತಹ ಸಾಧ್ಯತೆ ಹೆಚ್ಚಿದೆ. ಮೊಬೈಲ್ ಆತ್ಮಹತ್ಯೆ ಮಾಡಿಕೊಂಡಂತಹ ಕಚೇರಿಯ CCTVಯ DRVಯನ್ನ ಜಪ್ತಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂತಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಂತಹ ಕಚೇರಿ ಒಳಗಡೆ CCTV ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಅಲ್ಲಿ ಏನಾದರೂ ಒಂದಷ್ಟು ಪ್ರೂಫ್ಗಳು ಸಿಗಬಹುದು. ಯಾಕಂದ್ರೆ CCTVಯಲ್ಲಿ ಕೆಲವೊಂದು CCTVಗಳಲ್ಲಿ ಆಡಿಯೋ ಇರುತ್ತೆ. ಸೊ ಹಾಗಾಗಿ ಒಂದು ವೇಳೆ ಏನಾದರೂ ಆ CCTVಯಲ್ಲಿ ಕಾಮನ್ ಆಗಿ ಉದ್ಯಮಿ ಅಂತಂದ್ಮೇಲೆ ಆಡಿಯೋ ಇರುವಂಥ CCTVಯನ್ನೇ ಹಾಕ್ಸ್ಕೊಂಡಿರ್ತಾರೆ. ಸೊ ಹಾಗಾಗಿ ಆ ಒಂದು CCTVಯ DVR ಅನ್ನ ಜಪ್ತಿ ಮಾಡ್ಕೊಂಡಿದ್ದಾರೆ ಈಗ SIT ಪೊಲೀಸರು. ಜೊತೆಗೆ ಅದರಿಂದ ಅದನ್ನ FSLಗೆ ಕಳಿಸಿ ಅಥವಾ ಏನಿದೆ ಅದರೊಳಗಡೆ ಅನ್ನೋದನ್ನ ಫಸ್ಟ್ ನೋಡಿ ತದನಂತರ FSLಗೆ ಕಳಿಸಲಾಗುತ್ತೆ ಆ ಒಂದು CCTVಯ DVRನ. ಇನ್ನು ಏನು FSLಗೆ ಈಗ ಆಲ್ರೆಡಿ ಕಳಿಸಿದ್ರು ರಾಯ್ ಅವರ 2 ಮೊಬೈಲ್ಗಳನ್ನ, ಆ ಮೊಬೈಲ್ದು ಸೀಕ್ರೆಟ್ ಏನು ಅಂತ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಆದರೆ ಐಫೋನ್ಗಳನ್ನು ಏನು ಇಟ್ಕೊಂಡಿದ್ರು ರಾಯ್ ಅವರ ಆ 2 ಐಫೋನ್ಗಳಿಗೆ ಫೇಸ್ ಪಾಸ್ವರ್ಡ್ ಇದೆ ಮತ್ತೆ ನಂಬರ್ ಪಾಸ್ವರ್ಡ್ಗಳಿದೆ. ಸೊ ಹಾಗಾಗಿ ಪತ್ನಿ ಹಾಗೆ ಮಗನಿಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಇರುತ್ತಾ? ಫೇಸ್ ಪಾಸ್ವರ್ಡ್ ಗೊತ್ತಿರಲ್ಲ ಅನ್ಸುತ್ತೆ, ಬಟ್ ಪಾಸ್ವರ್ಡ್ ಬಗ್ಗೆ ಏನಾದರೂ ಮಾಹಿತಿ ಇರುತ್ತಾ? ಸೊ ಮಾಹಿತಿ ಇದ್ದರೆ ಒಂದು ವೇಳೆ ಅದರೊಳಗಡೆ ಏನಾದರೂ ರೋಚಕತೆ ತಿರುವನ್ನು ಪಡೆದುಕೊಳ್ಳುತ್ತಾ ಆ 2 ಐಫೋನ್ಗಳಿಂದ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಪತ್ನಿ ಹಾಗೂ ಮಗನಿಗೆ ಪಾಸ್ವರ್ಡ್ ಬಗ್ಗೆ ಗೊತ್ತಿದ್ರೆ ಒಳ್ಳೆಯದು, ಅಥವಾ ಗೊತ್ತಿಲ್ಲ ಅಂತಂದರೆ ಅದಕ್ಕೆ ನೆಕ್ಸ್ಟ್ ತನಿಖೆ ಏನು ಮಾಡಬೇಕು ಅದು ಮಾಡುತ್ತೆ SIT. ಇನ್ನು ಇಂದಿನ ವಿಚಾರಣೆಯಲ್ಲಿ ಪಾಸ್ವರ್ಡ್ ಪಡೆಯುವಂತಹ ಸಾಧ್ಯತೆ ಹೆಚ್ಚಿನದಾಗಿದೆ. ಈಗ ಅವರ ಮನೆಯವ್ರನ್ನ ಕೂತು ಅದ್ರ ಬಗ್ಗೆ ಮಾತನಾಡ್ತಾ ಏನಾಯಿತು ಎತ್ತಾಯ್ತು ಅಂತ ಸಂಕ್ಷಿಪ್ತವಾಗಿ ಡೀಟೇಲ್ಸನ್ನು ತೊಗೊಂಡು ತದನಂತರ ಆ 2 ಮೊಬೈಲು ಏನಿದೆ ಐಫೋನ್ಸ್ಗೂ ಅದ್ರದ್ದು ಪಾಸ್ವರ್ಡ್ ಏನಾದರೂ ಗೊತ್ತಿದ್ರೆ ಅದನ್ನು ಪಡೆಯುವಂಥ ಚಾನ್ಸಸ್ ಇವತ್ತು ಹೆಚ್ಚಿನದಾಗಿದೆ ಅವರ ಕುಟುಂಬದ ವರ್ಗದವರಿಂದ.